ಹಾಯ್ ಫ್ರೆಂಡ್ಸ್, ಇದು ನಮ್ಮ ಗಿಡದಲ್ಲಿ ಬೆಳೆದಿರೋ ಹೂವು. ಯಾವ ರೀತಿಯಲ್ಲಿ ಹೂ ಕಟ್ಬೋದು ಅಂತ ನಾನು ಹೇಳ್ಕೊಡ್ತೀನಿ. ನನಗೂ ಮುಂಚೆ ಹೂ ಕಟ್ಟೋಕ್ಕೆ ಬರ್ತಿರಲಿಲ್ಲ, ಬಟ್ ಇವಾಗ ನಾನು ಹೂ ಕಟ್ಟೋದನ್ನ ಕಲ್ತಿದ್ದೀನಿ. ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿರೋದು ಹೂ ಹೆಂಗೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ನಾವು ಎರಡು ರೀತಿಯಲ್ಲಿ ಕಟ್ಬೋದು ಹೂವನ್ನ. ಇದು ಹೂವಿನ ಸೀಸನ್ ಆಗಿರೋದ್ರಿಂದ ಹೂವು ತುಂಬ ಚೆನ್ನಾಗಿ ಸಿಗುತ್ತೆ ಮತ್ತು ಘಮ ಘಮ ಅನ್ನುತ್ತೆ. ಎರಡು ರೀತಿಯಲ್ಲಿ ಯಾವ ರೀತಿಯಲ್ಲಿ ಕಟ್ಬೋದು ಅಂತ ಅಂದರೆ ನೋಡಿ ಫ್ರೆಂಡ್ಸ್, ಈ ರೀತಿಯಲ್ಲಿ ಸಿಂಗಲ್ ಆಗಿ ಹೂ ತೊಗೊಂಡು ಈ ರೀತಿಯಲ್ಲೂ ಕಟ್ಬೋದು, ಮತ್ತು ಡಬಲ್ ಆಗಿ ಹೀಗೆ ಹೂನ ಜೋಡಿಸ್ಬಿಟ್ಟು ಈ ರೀತಿ ಎಲ್ಲಾದರೂ ಕಟ್ಬೋದು. ಈ ರೀತಿಯಲ್ಲಿ ಕಟ್ಟೋದ್ರಿಂದ ತುಂಬ ದಪ್ಪವಾಗಿ ಹೂವು ಚೆನ್ನಾಗಿ ಕಾಣಿಸುತ್ತೆ, ಮುಡ್ಕೊಳಕ್ಕೂ ಚೆನ್ನಾಗೇ ಇರುತ್ತೆ. ಈ ಥರ ಸಿಂಗಲ್ಲಾಗಿ ಕಟ್ಬೋದು, ಬಟ್ ಏನಂತಂದರೆ ಸಿಂಗಲಾಗಿ ಕಟ್ತಾ ಹೋದರೆ ಅದು ಸ್ವಲ್ಪ ತೆಳ್ಳಗೆ ಅನಿಸುತ್ತೆ, ಅಷ್ಟು ಚೆನ್ನಾಗೇ ಬರೋಲ್ಲ. ಬಟ್ ಜೋಡಿಸಿ ಹತ್ತ ಜೋಡಿಸಿ ನಾವು ಹೂವನ್ನ ಕಟ್ಕೊತ ಹೋಗ್ಬೋದು. ಈ ರೀತಿಯಲ್ಲಿ ಹೂವು ನಾವು ಡಬಲ್ ರೀತಿಯಲ್ಲಿ ಈ ಥರ ಕಟ್ಕೊತ ಹೋದ್ವಿ ಅಂತ ಅಂದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಯಾವುದೇ ಒಂದು ಫಂಕ್ಷನಿಗಾದರೂ ಆಗಲಿ, ದೇವಸ್ಥಾನಕ್ಕಾದರೂ ಆಗಲಿ ಹೂವನ್ನ ಕೊಡಲಿಕ್ಕೆ ನಮಗೆ ತುಂಬ ಖುಷಿ ಅನಿಸುತ್ತೆ. ಈ ಹೂವಿನ ಸೀಸನ್ ಇರೋದರಿಂದ ಇದು ನಮ್ಮ ಗಿಡದಲ್ಲಿ ಬೆಳೆದಿರೋ ಹೂವು. ತುಂಬ ಚೆನ್ನಾಗಿ ನಮಗೆ ಹೂವು ಕಾಣ್ತಾ ಇದೆ ಅಲ್ವಾ. ಯಾವ ರೀತಿಯಲ್ಲಿ ಹೂವನ್ನ ನಾವು ಯೂಟಿಲೈಸ್ ಮಾಡಿಕೊಂಡು ಯಾವ ರೀತಿಯೆಲ್ಲ ಹೂವನ್ನ ನಾವು ಪೋಣಿಸ್ಕೊಂಡು ಹಾಕ್ಕೊಂಡು ಹೋಗ್ಬೋದು. ಈ ರೀತಿಯಲ್ಲಿ ಹೂವನ್ನ ಜೋಡಿಸ್ಬಿಟ್ಟು ಈ ಥರ ಹೀಗೆ ಇಟ್ಕೊಂಡು ನೆಕ್ಸ್ಟ್ ಈ ಥರ ಹೀಗೆ ನಾಟ್ ಹಾಕಬೇಕು. ನಾಟ್ ಹಾಕಿ ಈ ಥರ ನಿಧಾನವಾಗಿ ಎಳಿಬೇಕು. ಈ ಥರ ಹೀಗೆ ಕಟ್ಟಬೇಕು ಫ್ರೆಂಡ್ಸ್. ಈ ಥರ ಹೂವನ್ನ ನೋಡಲಿಕ್ಕೆ ಎಷ್ಟು ಚೆಂದ ಅನಿಸುತ್ತೆ ನೋಡಿ ಫ್ರೆಂಡ್ಸ್. ನೋಡಿ, ಈ ಥರ ಹೂವು ಈ ಥರ ಹಿಂಗೆ ನಾವು ಹತ್ತ ಜೋಡಿಸ್ಕೊಂತ ಹಿಂಗೆ ಕಟ್ಟಿದ್ವಿ ಅಂತ ಅಂದರೆ ಯಾವ ರೀತಿಯಲ್ಲಿ ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಹೂವು ಎಷ್ಟೇ ಸ್ಮೂತಾಗಿದ್ದರೂ ನಾವು ಈಸಿಯಾಗಿ ಕಟ್ಕೊತ ಹೋಗ್ಬೋದು. ಹೂವು ಕಟ್ಟೋದು ತುಂಬ ಸುಲಭ, ಯಾವುದು ಕಷ್ಟ ಅಲ್ಲ ಜೀವನದಲ್ಲಿ. ನಾವು ಏನೇ ಮನಸ್ಸು ಮಾಡಿದ್ರೂ ಲೈಫಲ್ಲಿ ಏನೇ ಆದರೂ ಸಾಧನೆ ಮಾಡ್ಬೋದು. ಅದೇ ರೀತಿಯಲ್ಲಿ ನನಗೂ ಹೂ ಕಟ್ಟೋಕ್ಕೆ ಬರ್ತಿರ್ಲಿಲ್ಲ, ಬಟ್ ಈ ಸಲ ನಾನು ಹೂ ಕಟ್ಟೋದನ್ನ ಕಲ್ತಿದ್ದೀನಿ.